ಜಾಗೃತಿ ಸಮಾವೇಶ ಈ ವತಿಯಿಂದ 5ನೇ ತಾರೀಕು ಭಾನುವಾರ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಮಹಿಳಾ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ತಮ್ಮೆಲ್ಲರನ್ನು ಆಹ್ವಾನಿಸುವುದು ಮಾನ್ಯ ಗಂಗಾಧರಪ್ಪನವರು, ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ, ತಹಸೀಲ್ದಾರ್ ಆಗಿದ್ದರು, ಈಗ ರಿಟೈರ್ ಆಗಿದ್ದಾರೆ ದೇವನಹಳ್ಳಿ. ನನ್ನ ಹೆಸರು ಪುರುಷೋತ್ತಮ ಅಂತ. ನಾನು ಇಲ್ಲಿ ಮಾರ್ಗದರ್ಶಿ ಆಗಿದ್ದೀನಿ ಮತ್ತು ಕಟ್ಟಡ ಸಮಿತಿಗೆ ಅಧ್ಯಕ್ಷ ಆಗಿದ್ದೀನಿ. ನಾನು ವಕೀಲನಾಗಿದ್ದೀನಿ ಬೆಂಗಳೂರಿನಲ್ಲಿ. ಈ ಒಂದು ಸಮಾರಂಭವನ್ನು ನಾವು ಯಾಕೆ ಏರ್ಪಡಿಸ್ತಾ ಇದ್ದೀವಿ? ಶ್ರೀಮತಿ ಸುಶೀಲಮ್ಮನವರು ತಮ್ಮ ಕ್ಷೇತ್ರದಲ್ಲಿ ಅನಾಥರಿಗೆ ಒಂದು ಬೆಳಕಾಗಿ ದೀನದಲಿತರಿಗೆ ಆಶಾಕಿರಣವಾಗಿ ಹೊರಬರತಕ್ಕಂಥ ಒಬ್ಬ ಮಹಿಳೆ. EHL ಫ್ಯಾಕ್ಟರಿನಲ್ಲಿ ಕೆಲಸದಲ್ಲಿದ್ದರು. ನೆಲಮಂಗಲ ತಾಲೂಕಿನಲ್ಲಿ ಸೊಂಡೆಕೊಪ್ಪ ಗ್ರಾಮದ ಜನಿಸಿ ಕೇಂದ್ರ ಸರ್ಕಾರದ ನೌಕರಿಯಲ್ಲಿದ್ದಂತಹ ವ್ಯಕ್ತಿ ಒಂದು ನೌಕರಿನ ತೊರೆದು ಅನಂತರ ಕ್ಷೇಮದಲ್ಲಿ ಕುಳಿತುಕೊಳ್ಳುವವರ ಕ್ಷೇಮದಲ್ಲಿ ಸಮಾಜದಿಂದ ಪರಿತ್ಯಜಿಸಲ್ಪಟ್ಟ ಹೆಣ್ಣು ಮಕ್ಕಳ ಆಶಾಕಿರಣವಾಗಿ ಇವತ್ತು ಆರ್ಟಿನಗರದಲ್ಲಿ ಒಂದು ಆಶ್ರಮವನ್ನು ನಡೆಸಿಕೊಂಡು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಒಬ್ಬ ಗಣ್ಯ ಹೆಣ್ಣು ಮಗಳ ನಾವು ಗೌರವ ಅರ್ಪಿಸತಕ್ಕಂಥ ಈ ಶುಭ ಸಂದರ್ಭದಲ್ಲಿ ದೇವಾಲಯ ಜನಾಂಗದ ಸುಮಾರು 300 ಸಾಧಕರಿಗೆ ಗೌರವಾರ್ಪಣೆ ಸಮಾರಂಭ, ಅವ್ರನ್ನೆಲ್ಲ ನಾವು ಗುರುತಿಸಿ, ಅವರ ಕ್ಷೇತ್ರಗಳನ್ನು ನಾವು ಗುರುತಿಸಿ, ಅವರು ಮಾಡಿರತಕ್ಕಂಥ ಸಾಧನೆಯನ್ನು ಗುರುತಿಸಿ ಅವರಿಗೆಲ್ಲ ನಾವು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ತಾವು ಇಲ್ಲಿ ಮಹಾನ್ ವ್ಯಕ್ತಿಗಳು ತಮ್ಮಿಂದಲೇ ಮಹಿಳಾ ಜಾಗೃತಿ ಸಮಾವೇಶ ಅಂತ ದೈವಾಗ ಮಹಿಳಾ ಜಾಗೃತಿ ಸಮಾವೇಶ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ನಾವು ವಸ್ತ್ರದಾತ ಪತ್ರಿಕೆಯ ಒಂದು ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಸುಮಾರು ಒಂದು 7-8 ಕ್ಷೇತ್ರ, ಸಂಘಟನೆ ಕ್ಷೇತ್ರ, ಸಮಾಜ ಸೇವಾ ಕ್ಷೇತ್ರ, ಮಾಧ್ಯಮ ಮತ್ತೆ ಸಾಹಿತ್ಯ ಕ್ಷೇತ್ರ, ಕಲಾವಿದರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಹಾಗೂ ಸಾಧಕರು, ವಿವಿಧ ಸಾಧನೆಯನ್ನ ಮಾಡಿರ್ತಕ್ಕಂಥ ಸಾಧಕರು, ಈ ತರ ಹಲವಾರು ವಿಂಗಗಳನ್ನ ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದೊಂದು ಜಿಲ್ಲೆಗೆ 20-30 ಜನನ ಗುರುತು ಮಾಡಿ ಸುಮಾರು 250ರಿಂದ 300 ಜನ ಸಾಧಕರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ನಾವು ಒಂದು ನೌಕರ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಂದೆ ಇದೆ. ನಮ್ಮ ಮುಂದೆ ಇನ್ನು ಹಲವಾರು ಅಧಿಕಾರಿಗಳ ಮತ್ತೆ ನೌಕರರ ಮತ್ತೆ ಈ ಸಮಾಜದಲ್ಲಿರ್ತಕ್ಕಂಥ ಉನ್ನತ ಒಂದು ಹುದ್ದೆಯಲ್ಲಿರ್ತಕ್ಕಂಥವನ್ನೆಲ್ಲ ಗುರುತಿಸಿ ಒಂದು ದೊಡ್ಡ ಒಂದು ಸಮ್ಮೇಳನ ಮಾಡಬೇಕು ಅಂತಕ್ಕಂಥದ್ದು ಕೂಡ ನೌಕರ ಸಂಘದ ಮುಂದೆ ಇದೆ. ಇದಕ್ಕೆಲ್ಲ ಕೂಡ ತಮ್ಮ ಒಂದು ಸಪೋರ್ಟ್ ಬೇಕಾಗಿದೆ. ಈಗ ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು ತಾವೆಲ್ಲರೂ ಕೂಡ